ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ನಟ ಚೇತನ್ ಅಹಿಂಸಾ? ಆ ದಿನಗಳು ಖ್ಯಾತಿಯ ನಟ ಚೇತನ್ ರಾಜಕೀಯಕ್ಕೆ ಬರ್ತಾರಾ? ಹಾಗಾದ್ರೆ ಹೇಗಿರುತ್ತೆ ಗೊತ್ತಾ ಚೇತನ್ ಅಹಿಂಸಾ ರಾಜಕೀಯ ಯಾನ? ಅಹಿಂಸಾ ಚೇತನ್ ರಾಜಕೀಯಕ್ಕೆ ಬರುವಂತಹ ಸಾಧ್ಯತೆಗಳು ಇದೆಯಾ? ವಿವಾದಗಳಿಂದಲೇ ಸದ್ದು ಮಾಡುವಂತಹ ನಟನ ಪಾಲಿಟಿಕ್ಸ್ ಶುರುವಾಗತ್ತಾ? ಆರು ತಿಂಗಳಲ್ಲಿ ರಾಜಕೀಯ ಚಳವಳಿ ನಡೆಸೋದಕ್ಕೆ ಚೇತನ್ ಮಾಡ್ತಾ ಇರುವಂತಹ ಪ್ಲಾನ್ ಮಧ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕವೇ ಚೇತನ್ ಟಾರ್ಗೆಟ್ ಆಗಿರುತ್ತೆ. ಗದಗ, ಹುಬ್ಬಳ್ಳಿ, ಬೆಳಗಾವಿಯ 21 ಮತಕ್ಷೇತ್ರಗಳೇ ಟಾರ್ಗೆಟ್. ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ನಟ ಚೇತನ್ ಅಹಿಂಸಾ? ಆ ದಿನಗಳು ಖ್ಯಾತಿಯ ನಟ ಚೇತನ್ ರಾಜಕೀಯಕ್ಕೆ ಬರ್ತಾರಾ? ಹಾಗಾದ್ರೆ ಹೇಗಿರುತ್ತೆ ಗೊತ್ತಾ ಚೇತನ್ ಅಹಿಂಸಾ ರಾಜಕೀಯ ಯಾನ? ವಿವಾದಗಳಿಂದಲೇ ಸದ್ದು ಮಾಡುವಂತಹ ನಟನ ಪಾಲಿಟಿಕ್ಸ್ ಶುರುವಾಗತ್ತಾ? ಇತ್ತೀಚೆಗೆ ಡಾಕ್ಟರ್ ರಾಜ್ ಸ್ಮಾರಕದ ವಿರುದ್ಧ ಮಾತನಾಡಿ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿರ್ತಾರೆ. 6 ತಿಂಗಳಲ್ಲಿ ರಾಜಕೀಯ ಚಳವಳಿ ನಡೆಸೋದಕ್ಕೆ ಚೇತನ್ ಪ್ಲಾನ್ ಮಾಡಿರ್ತಾರೆ. ಮಧ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕವೇ ಚೇತನ್ ಟಾರ್ಗೆಟ್ ಆಗಿರುತ್ತೆ. ಗದಗ, ಹುಬ್ಬಳ್ಳಿ, ಬೆಳಗಾವಿಯ 21 ಮತಕ್ಷೇತ್ರಗಳೇ ಟಾರ್ಗೆಟ್ ಆಗಿರುತ್ತೆ. ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ? ಹಾಗಾದ್ರೆ ಒಂದಷ್ಟು ಸುಳಿವನ್ನ ಬಿಟ್ಕೊಡ್ತಾ ಇರುವಂಥದ್ದು ಎಂಟ್ರಿ ಕೊಡುವಂತಹ ಲಕ್ಷಣಗಳು. ಅಂದ್ರೆ ಪರ ವಿರೋಧಗಳ ಬಗ್ಗೆ ನೇರವಾಗಿ ಚರ್ಚೆ ಮಾಡುವಂತಹ ವ್ಯಕ್ತಿ, ಒಂದಷ್ಟು ವಿವಾದಗಳಿಂದ ಸುದ್ದಿಯಾಗಿದ್ದಾರೆ. ವಿವಾದಗಳಿಂದಲೇ ಹೆಚ್ಚು ಸದ್ದು ಮಾಡ್ತಾ ಇರುವಂತಹ ನಟ ಚೇತನ್ ಅಹಿಂಸಾ ಇತ್ತೀಚೆಗೆ ಡಾಕ್ಟರ್ ರಾಜ್ ಸ್ಮಾರಕದ ವಿರುದ್ಧ ಮಾತನಾಡಿರ್ತಾರೆ. ರಾಜ್ ಫ್ಯಾನ್ಸ್ ಕೂಡ ಬಳಿ ಕ್ಷಮೆ ಕೇಳಿರ್ತಾರೆ. ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ರೆಡಿ ಆಗಿರುವಂತಹ ಆ ದಿನಗಳ ನಟ ಚೇತನ್ ರಾಜಕೀಯಕ್ಕೆ ಬರ್ತಾರಾ ಅನ್ನುವಂತಹ ಚರ್ಚೆಗಳು ಇದೀಗ ಶುರುವಾಗ್ತಾ ಇದೆ. ಸಮಾಜದ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. 6 ತಿಂಗಳಲ್ಲಿ ನಮ್ಮ ರಾಜಕೀಯ ಚಳುವಳಿಗಳು ಹೇಗೆ ಚುರುಕು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ. ಇದು ಒಂದು ರಾಜಕೀಯ ಇಲ್ಲಿ ಎಂಟರ್ ಆಗುವಂಥದ್ದಾಗಿರ್ಬೋದು, ಸಮಾಜವನ್ನ ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು. ಮಧ್ಯ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ 21 ಮತಕ್ಷೇತ್ರಗಳು, ಗದಗ, ಹುಬ್ಬಳ್ಳಿ, ಬೆಳಗಾವಿ. ಇದೇ ಜೂನ್ 14ಕ್ಕೆ ಗದಗ ಮತ್ತು ಶಿರಹಟ್ಟಿಯಲ್ಲಿ, 15ರಂದು ಹುಬ್ಬಳ್ಳಿಯಲ್ಲಿ, ಕುಂದಗೋಳ, ಕಲಘಟಕಿ, ಧಾರವಾಡ, ಜೂನ್ 16ಕ್ಕೆ ರಾಮದುರ್ಗ, ಸವದತ್ತಿ, ಕಿತ್ತೂರು, ಖಾನಾಪುರ, ಬೆಳಗಾವಿ, ಜೂನ್ 17ಕ್ಕೆ ಯಮಕನಮರಡಿ, ಅರಭಾವಿ, ಗೋಕಾಕ್, ಹುಕ್ಕೇರಿ, ನಿಪ್ಪಾಣಿ, ಕಾಗವಾಡ, ಅಥಣಿ. ಈ 21 ಕ್ಷೇತ್ರಗಳಲ್ಲಿ ಕೂಡ ಎಲ್ಲ ಸಮಾನ ಮನಸ್ಕರು ಸೇರಿಕೊಳ್ಳಿ ಬೆಳಗ್ಗೆ 10:30ಕ್ಕೆ, ಮಧ್ಯಾಹ್ನ 1 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ, ಸಂಜೆ 5 ಗಂಟೆಗೆ, ರಾತ್ರಿ ಸಂಜೆ 7 ಗಂಟೆಗೆ ಸಭೆ ಇರುತ್ತೆ ಅಂತ ಕೂಡ ಕರೆ ಕೊಟ್ಟಿದ್ದಾರೆ ನಟ ಅಹಿಂಸಾ ಚೇತನ್. ಎಲ್ಲರೂ ಕೂಡ ಬನ್ನಿ, ಸಭೆಯಲ್ಲಿ ಭಾಗಿಯಾಗಿ ಸಮಾಜ ನಿರ್ಮಾಣ ಮಾಡೋಣ. ನಟ ಅಹಿಂಸಾ ಚೇತನ್ ಹಾಗಾದ್ರೆ ಈಗಾಗಲೇ 224 ಮತಕ್ಷೇತ್ರಗಳಲ್ಲಿ ನಮ್ಮ ಸಮಾನತೆಯ ಸಭೆಗಳು ಮಾಡಿ ನಾವು ನಮ್ಮ ಸಮಾಜದ ವಿಚಾರಗಳು ಪ್ರಸ್ತಾಪ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಇವಾಗ 2ನೇ ಸುತ್ತು ಶುರುವಾಗ್ತಾ ಇದೆ. ನಮ್ಮ ಉದ್ದೇಶ ಏನಂದ್ರೆ ಇನ್ನೊಂದು 6 ತಿಂಗಳಿಗೆ ನಮ್ಮ ರಾಜಕೀಯ ಚಳುವಳಿಯನ್ನ ಹೆಂಗೆ ಇನ್ನೂ ಒಂದು ಚುರುಕುಗೊಳಿಸಬಹುದು, ಇನ್ನು ಗಟ್ಟಿ ಮಾಡಬಹುದು ಅನ್ನೋ ರೀತಿಯಲ್ಲಿ ಇದು ಒಂದು ರಾಜಕೀಯ ಮುನ್ನೋಟ ಸಭೆಗಳು ಶುರು ಮಾಡ್ತಾ ಇದ್ದೀವಿ. ಈ ಸಲ ಮಧ್ಯ ಕರ್ನಾಟಕ ಮತ್ತೆ ಕಿತ್ತೂರು ಕರ್ನಾಟಕದ 21 ಮತಕ್ಷೇತ್ರಗಳು, ಗದಗ, ಹುಬ್ಳಿ, ಧಾರವಾಡ ಮತ್ತೆ ಬೆಳಗಾವಿ. ಇದೇ 14ನೇ ತಾರೀಕು ಗದಗ ಮತ್ತೆ ಶಿರಹಟ್ಟಿ, 15ನೇ ತಾರೀಕು ಹುಬ್ಳಿ, ಕುಂದಗೋಳ, ಕಲಘಟಕಿ, ಧಾರವಾಡ, 16ನೇ ತಾರೀಕು ರಾಮದುರ್ಗ, ಸವದತ್ತಿ, ಕಿತ್ತೂರು, ಖಾನಾಪುರ, ಬೆಳಗಾವಿ, 17ನೇ ತಾರೀಕು ಯಮಕನಮರಡಿ,
ಅರಬಾವಿ, ಗೋಕಾಕ್, ಹುಕ್ಕೇರಿ, ನಿಪ್ಪಾಣಿ. 18ನೇ ತಾರೀಕು ಚಿಕ್ಕೋಡಿ, ರಾಯಬಾಗ್, ಕಾಗವಾಡ, ಕುಡಿಚಿ ಮತ್ತೆ ಅಥಣಿ. ಈ 21 ಕ್ಷೇತ್ರಗಳಲ್ಲಿ ಎಲ್ಲ ಸಮಾನ ಮನಸ್ಕರು ಸೇರ್ಕೊಳ್ಳಿ. ಬೆಳಿಗ್ಗೆ 10:30, ಮಧ್ಯಾಹ್ನ 1 ಗಂಟೆ, ಮಧ್ಯಾಹ್ನ 3 ಗಂಟೆ, ಸಂಜೆ 5 ಗಂಟೆ, ರಾತ್ರಿ 7 ಗಂಟೆಗೆ ಸಭೆ ಇರುತ್ತೆ. ಎಲ್ಲರೂ ಬನ್ನಿ, ಸಮಾಜ ನಿರ್ಮಾಣ ಮಾಡೋಣ. ರಾಜಕೀಯ ಮುನ್ನೋಟ ಸಭೆಗಳು ಯಶಸ್ವಿ ಮಾಡೋಣ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್. ಸ್ನೇಹಿತರೆ, ಇವಾಗಲೇ 224 ಮತಕ್ಷೇತ್ರಗಳಲ್ಲಿ ನಮ್ಮ ಸಮಾನತೆಯ ಸಭೆಗಳು ಮಾಡಿ ನಾವು ನಮ್ಮ ಸಮಾಜದ ವಿಚಾರಗಳು ಪ್ರಸ್ತಾಪ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಇವಾಗ 2ನೇ ಸುತ್ತು ಶುರುವಾಗ್ತಾ ಇದೆ. ನಮ್ಮ ಉದ್ದೇಶ ಏನಂದ್ರೆ ಇನ್ನೊಂದು 6 ಮುಖೇಶ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಂಗಾ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾ, ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂತದ್ದು. ಒಂದು ಕಡೆ ಅಹಿಂಸಾ ಚೇತನ್ ಅವರು ಒಂದಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರಾ? ಬಿಕಾಸ್ ಅವರೇ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದಾರೆ ಕೂಡ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸಭೆ ಸಮಾರಂಭಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಎಸ್, ಈಗಾಗಲೇ ತಮಿಳುನಾಡಿನಲ್ಲಿ ನೋಡಿದಂತೆ ಈಗ ಚಿತ್ರರಂಗದಿಂದ ದಳಪತಿ ವಿಜಯ್ ಅವರು ರಾಜಕೀಯವನ್ನ ಪ್ರವೇಶವನ್ನ ಮಾಡಿಕೊಂಡು ಜೊತೆಗೆ ಸಿಎಂ ಆಗಿದ್ದಾರೆ. ಆ ರೀತಿಯಾಗಿ ಕರ್ನಾಟಕದಲ್ಲಿ ಯಾರು ಬರ್ತಾರೆ, ಕನ್ನಡ ಚಿತ್ರರಂಗದಿಂದ ರಾಜಕಾರಣಕ್ಕೆ ಯಾರು ಪ್ರವೇಶವನ್ನು ಪಡಿತಾರೆ ಅಂತ ಗಮನಿಸ್ತಾ ಹೋಗೋದಾದಾಗ ಈಗ ನಟ ಚೇತನ್ ಅಹಿಂಸಾ ಅವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಅವರು ಕೂಡ ಮೊದಲಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ರು, ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕಿದೆ, ಸಮಾಜವನ್ನು ನಾವು ನಿರ್ಮಿಸಿ ಒಂದು ಸಮಾನತೆಯನ್ನು ನೀಡಬೇಕು ಅನ್ನುವಂತಹ ಆಶಯಗಳನ್ನು ಇಟ್ಕೊಂಡು ಅವರು ಈಗ ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಈಗ ರಾಜ್ಯದ ಎಲ್ಲೆಡೆ ಅವರು ಈಗ ಸಂಚರಿಸ್ತಾ ಇರುವಂಥದ್ದು. ಮೊದಲಿಗೆ ಈಗ ಆಯ್ಕೆ ಮಾಡಿಕೊಂಡಿರುವಂಥದ್ದು ಮಧ್ಯ ಕರ್ನಾಟಕ ಹಾಗೆ ಉತ್ತರ ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಒಂದು 21 ಕ್ಷೇತ್ರಗಳಲ್ಲಿ ಅವರು ಸಮಾನ ಒಂದು ಸಭೆಯನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈ ಮೂಲಕ ಒಂದು ಸಭೆಯನ್ನ ಮಾಡಿಕೊಂಡು ಈ ಒಂದು ರಾಜಕೀಯಕ್ಕೆ ಎಂಟ್ರಿ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ಅವರು ಹುಬ್ಬಳ್ಳಿ ಜೊತೆಗೆ ಖಾನಾಪುರ, ಬೆಳಗಾವಿ, ಗೋಕಾಕ್, ಹುಕ್ಕೇರಿ, ನಿಪ್ಪಾಣಿ ಸೇರಿದಂತೆ ಚಿಕ್ಕೋಡಿ, ರಾಯಭಾಗ, ಕಾಗವಾಡ ಈ ಒಂದು ಜಿಲ್ಲೆಗಳಲ್ಲಿ ಈ ಒಂದು ಕ್ಷೇತ್ರಗಳಲ್ಲೂ ಕೂಡ ಅವರು 21 ಮತಕ್ಷೇತ್ರಗಳಲ್ಲಿ ಅವರು ಒಂದು ಸಭೆಯನ್ನ ಮಾಡಲಿದ್ದಾರೆ. ಈ ಒಂದು ಸಭೆಗೆ ಎಲ್ಲ ಸಮಾನ ವಯಸ್ಕರರು ಕೂಡ ಬರಬೇಕು, ಈ ಒಂದು ಸಭೆಯನ್ನ ಯಶಸ್ವಿಯಾಗಿ ಮಾಡಬೇಕು ಅನ್ನುವಂಥದ್ದು ಅವರು ಒಂದು ಸಭೆಯ ಆಶಯ ಇರುವಂಥದ್ದು. ರೈಟ್, ಥ್ಯಾಂಕ್ ಯು ಗಂಗಾ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. 21 ಕ್ಷೇತ್ರಗಳಲ್ಲಿ ಸಮಾನ ಮನಸ್ಕರು ಸೇರ್ಕೊಂಡು ಮಾಡ್ತಾ ಇರುವಂಥದ್ದು ಮತ್ತು ರಾಜಕೀಯ ಮುನ್ನೋಟಗಳನ್ನು ನೋಡ್ತಾ ಒಂದಷ್ಟು ಸಭೆ ಸಮಾರಂಭಗಳನ್ನು ಮಾಡಿ ಎಂಟರಾಗ್ತಾರ ಎಲ್ಲೋ ಒಂದು ಕಡೆ ಅಹಿಂಸಾ ಚೇತನ್ ರಾಜಕೀಯಕ್ಕೆ ಅನ್ನುವಂಥ ಚರ್ಚೆಗಳು ಇದೀಗ ಶುರುವಾಗ್ತಾ ಇದೆ.